ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲರೂ ಹೇಗಿದ್ದೀರಾ? ಸೂಪರಾಗಿದೆ ನೋಡಿ. ಸೊ ಟುಡೇ ಪೂಜೆ ಆಯಿತು. ಈಗ ಪೂಜೆ ಮುಗಿಸ್ದೆ. ಈಗ ಅಡುಗೆ ಮನೆ ಕಡೆ ಹೋಗಬೇಕು. ನನ್ನ ಮಗ ಮಲಗಿದ್ದಾನೆ. ಅಜ್ಜಿ 3 ಗಂಟೆಗೆ ಎತ್ಕೊಂಡಿದ್ದಾನೆ. 2:30-3 ಗಂಟೆಗೆ ಮಲಗೋಕ್ಕೆ ರೆಡಿ ಇಲ್ಲ. ನನಗೆ ನಿದ್ದೆ ಬರ್ತಿಲ್ಲ. 8 ಹೇಳ್ದಲ್ಲ, 8-8:30 ಮಲಗಿಬಿಟ್ಟಿದ್ದಾನೆ ನಿನ್ನೆ ಬೇಗ. ಅಜ್ಜಿ ಎಷ್ಟು ಕಾಟ ಕೊಟ್ಟಂತೀರ. ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಮಲಗಿದ್ದಾನೆ. ಈಗೇನು ಎದ್ದಿಲ್ಲ. ಚಲೋ ತಿಂಡಿ ಮಾಡ್ತೀನಿ ಅವ್ನು ಹೇಳೋದ್ರೊಳಗೆ. ಇವತ್ತು ಏಕಾದಶಿ ಅನ್ನಂಗೆ ಆಯಿತು. ನೋಡಬೇಕು ಅಂತ ಕೂತಿರೋ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಏಕಾದಶಿ ಅಂದ್ಕೊಂಡು. ನಮ್ಮ ಮನೆಯ ಟುಡೇ ಇವತ್ತಿನ ಪೂಜೆ. ಯಾರ ಜೊತೆ ಮಾತಾಡ್ತಿದ್ದೀವಿ ಮಗನೆ? ಅಜ್ಜನ ಹತ್ರನಾ? ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ಏಕಾದಶಿ ಅಂತೆ, ರೈಸ್ ತಿನ್ನಬಾರ್ದಂತೆ ಅಂದರು. ಅದಕ್ಕೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದೆ. ಮಧ್ಯಾಹ್ನಕ್ಕೆ ಈಗ ಚಪಾತಿ ಮಾಡಿದ್ದೀನಿ. ನಮ್ಮ ಮನೆಯವರು ಕಿಚಡಿ ತಿನ್ಕೊ ಕೂತೀನಿ ಅಂತಾರೆ. ಹೇಳಿದ್ದು ಹಂಗೆ ಅವರೇ. ನಾಳೆ ಒಂದಿನ ಏನೂ ತಿನ್ಬೇಡ ಹಂಗೆ ಹಿಂಗೆ ಅಂದರು. ನಾನು ಹೇಳ್ದವ್ರು ಅವರೇ ತಿನ್ಕೊ ಕೂತ್ಕೊಂಡಾರೆ. ಏನು ಮಾಡೋದು? ಏನೋ ಅಲ್ಲ ಹೇಳಿದ್ರು ಅಂತ ಆಫೀಸಲ್ಲಿ. ಇಲ್ಲ ನಮ್ಮದಿಲ್ಲ ಇವತ್ತು, ಹಂಗೆ ಹಿಂಗೆ ಏನೇನೋ ಹೇಳಿದ್ರು ಅಂದರು. ಎಂಥದ್ದು ಕತೆ ಹೇಳಿದ್ರು. ಅದಕ್ಕೆ ನಾ ಸುಮ್ಮನಾದೆ. ಇನ್ನು ಎಂತ ಹೇಳೋದು ಅಲ್ವಾ? ನಾನು ಮಾಡ್ತೀನಿ ಅಷ್ಟೇ. ನನ್ನ ಮಗನಿಗೂ ಚಪಾತಿ ತಿನ್ನಿಸಿದ್ದೀನಿ ಇವತ್ತು. 10 ಗಂಟೆಗೆ ಎದ್ದಾನೆ. ಈಗ ಮಲಗಂದ್ರೆ ಮಲಗ್ತಿಲ್ಲ. ಯಾರ ಜೊತೆ ಮಾತಾಡ್ತಿದ್ಯಾ? ಅಜ್ಜ ಮಾತಾಡ್ತಿಲ್ಲ ಆ ಕಡೆಯಿಂದ? ಮಾತಾಡ್ತಿಲ್ಲ? ಹಲೋ ಅನ್ನು. ಹಾಂ, ಏನಾಯ್ತು? ಫ್ರೆಂಡ್ಸ್, ಊಟ ಮಾಡೋಣ ಬನ್ನಿ. ಚಪಾತಿ ಬೀಟ್ರೋಟ್ ಪಲ್ಯ ಸಖತ್ ಕಾಂಬಿನೇಷನ್, ಸೂಪರಾಗಿರುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲೇನು ಬೀಟ್ರೋಟ್ ಪಲ್ಯ ಅಂದರೆ ಮುಖ ಹಿಂಗೆ ಹಿಂಡ್ತಾರೆ. ಅವ್ರಿಗೆ ಬೀಟ್ರೋಟ್ ಪಲ್ಯ ಅಂದರೆ ಮಾಡೋದಂದ್ರೆ ಗೊತ್ತೇ ಇಲ್ಲ. ಖಾಲಿ ಸಲಾಡ್ ಮಾತ್ರ ತಿನ್ನೋದು. ಪಲ್ಯ ಮಾಡ್ತೀರಾ, ಅದನ್ನು ತಿಂತೀರಾ ಕೇಳ್ತಾರೆ. ಅದರಲ್ಲಿ ಟೇಸ್ಟ್ ಅದು ಇದೇನು ಗೊತ್ತೇ ಇಲ್ಲ. ಪಲ್ಯ ಮಾಡಿ ಚಪಾತಿ ಜೊತೆ ತಿಂದರೆ ಏಕ್ ನಂಬರ್. ಅಲ್ಲ ಮಗನೇ? ಏಕ್ ನಂಬರ್. ಅಯ್ಯೋ, ರೀಲ್ ಮಾಡೋಕ್ಕೆ ಶುರು ಮಾಡ್ದ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಬನ್ನಿ ಕಾಫಿ ಕುಡಿಯೋಣ. ಇಲ್ಲಿ ನನ್ನ ಮಗ ಏನೋ ಮಾಡಿದ್ದಾನಂತೆ, ಅದನ್ನು ವಿಡಿಯೋ ಮಾಡಬೇಕಂತೆ. ತೋರಿಸ್ತೀನಿ ಬನ್ನಿ. ಓಹೋ, ಏನಿದು? ಏನು ಮಗನ ಇದು? ಹಾಂ, ವಾ, ಸೂಪರಾಗಿ ಜೋಡಿಸಿ. ಏನದು? ಬಿದ್ದೋಗುತ್ತೀಗ ನೀನು ಟಚ್ ಮಾಡಿದ್ರೆ. ಹಾಂ ಹಾಂ, ಬಿಡಿಸು. ಹಾಂ, ಬಿಡಿಸ್ನಾ? ಬಿದ್ದೋಯ್ತಾ? ಹೀಗೆ ಮಾಮ ಮನೆಗೆ ಹೋಗ್ತಾರೆ, ಪಾಪ ಮನೆ ಬರ್ತಾರೆ. ಹಾಂ ಹಾಂ, ಚಾಕಿ ಥರ ಕೇಳಿಯಾ? ಚಾಕಿ ಇಲ್ಲ ಅಂತಲ್ಲ, ಸ್ಪೈಸಿ ಹೇಳಿ ಅಂತಲ್ಲ. ಏನು ಥರ ಕೇಳಿಯ ಪಪ್ಪನ ಹತ್ರ? ಸ್ಪೈಸಿ. ಮಾತಾಡ್ಬೇಡ, ಸುಮ್ಮನೆ ಪಾಪ ಬರ್ತಾರೆ ಈಗ. ಹೂ ಮಾಡ್ಬೇಕಲ್ಲ. ಸರ್ವೆ ಮಾಡ್ತವೆ ಅಂತ ನೋಡಿ. ಸ್ಟ್ರಾಬೆರಿ 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 ತಿನ್ನೋರು ಯಾರು? ಖರ್ಜೂರ ಮಗನ. ಸ್ಟ್ರಾಬೆರಿ ಅದೆಂಥದ್ದು? ಅದು ನನಗೂ ಕಾಣಿಸ್ತಾ ಇಲ್ಲ. ಗೂಡಂದ್ರಿ ಕುಶಲಕ್ಕಿ. ನನ್ನ ಮಗ ಸ್ಟ್ರಾಬೆರಿ ತಿಂತದೆ. ಸ್ಟ್ರಾಬೆರಿ ಇವತ್ತು ಚುಚ್ಚು ತಿನ್ನ ತೋರ್ಸೋದ್ರೊಳಗೆ ಬಾಯಿಗೆ ಹೋಗಾಗಿದೆ.
ಸ್ಟ್ರಾಬೆರಿ 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 ತಿನ್ನೋರ್ಯಾರು ಹಣ್ಣಿದೆ ಹೋದ ಒಳಗೆ ಫ್ರೆಂಡ್ಸ್. ಅಯ್ಯೋ ನೋಡೋಕೆ ಕೊಡೋಕ್ಕೂ ತೋರ್ಸೋಕ್ಕೂ ಬಿಡ್ತಾ ಇಲ್ಲ. ಉಲ್ಟಾ ತೋರಿಸ್ತಿದ್ಯಲ್ಲ, ಏನೂ ಕಾಣಿಸ್ತಾ ಇಲ್ಲ. ಹಿಂಗೆ ಸ್ಟ್ರಾಬೆರಿ ನಿಂಗೆ ಇಷ್ಟ ನಮಗ್ನೆ? ಇಷ್ಟನಾ? ಹುಳ್ಳುಗಿರ್ತದೆ, ಸಿಹಿಯೇ ಇರುತ್ತಲ್ಲ. ತಿಂತೀನಿ. ನಿಮ್ಮ ಖುಷಿನೇ ನಮ್ಮ ಖುಷಿ. ಫ್ರೆಂಡ್ಸ್, ಊಟ ಮಾಡೋಣ ಬನ್ನಿ. ರಾಗಿ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಚಪಾತಿ ಮಾಡಿದ್ದೀನಿ. ಹಾಂ, ಎಂತ ಬೇಕು? ಬಿಸಿ ಇಲ್ಲ. ಕೊಡ್ಲ ಒಂದು? ಅವ್ರು ತಿಂತಾರೆ ನಮಗೆ ಬಣ್ಣ ಬೇಡ. ಬೀಟ್ರೂಟ್ ಪಲ್ಯ ಕೊಡೋಣ ಅಂತ ಬೌಲಿಗೆ ಹಾಕಿದೆ ನಾನು, ಮತ್ತೆ ಕೊಡಲಿಲ್ಲ. ಓಕೆ ಫ್ರೆಂಡ್ಸ್, ಊಟ ಆಯಿತು. ಅಡುಗೆವನ್ನೆಲ್ಲ ಕ್ಲೀನ್ ಮಾಡಿ ಈಗ ಚೂಚಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟಾಟಾ ಬಾಯ್ ಬಾಯ್, ಗುಡ್ ಡೇಟ್. ಬೆಳಿಗ್ಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಬಾಯ್.